अधीतमस्तु महाविद्वी सर्वभय ओम शांति ಏನು ಬೇಕು ಪಪ್ಪು? ಅಲ್ಲೇನಿದೆ? ಫಸ್ಟ್ ಏನೋ ಕೇಳ್ದಿಲ್ಲ, ಸಾಂಬಾರದು. ಏನು ಬೇಕು? ಫಸ್ಟ್ ಏನು ಕೇಳಿದೆ? ಏನದು? ಹಾಂ, ಅನ್ನ. ಈಗ ಬಿಸಿ ಅನ್ನ ಮಾಡ್ತೀನಿ, ತಿನ್ನು ಅಂತೀರು. ಬಿಸಿ ಅನ್ನ ಬೇಡವಾ? ಏನನ್ನ ಅದು? ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಏನಂತಂದರೆ, ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನಾಗಿ ಎದ್ದು ಕಾಫಿ ಎಲ್ಲ ಕುಡಿದು ಪಾಪುಗೆ ಎಣ್ಣೆ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪಾಪುಗೆ ಎಣ್ಣೆ ಮಸಾಜ್ ಆದಮೇಲೆ ಸ್ನಾನ ಇರುತ್ತೆ. ಎಷ್ಟು ನೀಟಾಗಿ ಅವನು ಎಣ್ಣೆ ಮಸಾಜ್ ಮಾಡಿಸ್ಕೊತಾನೆ ಅಂದರೆ ಒಂದು ಸ್ವಲ್ಪನೂ ಅಳೋದಿಲ್ಲ ಅವನು. ಆದರೆ ಏನಂತಂದರೆ, ಎಣ್ಣೆ ಮಸಾಜ್ ಆಗಿದ ತಕ್ಷಣ ಸ್ನಾನ ಕರ್ಕೊಂಡು ಹೋಗ್ಬಿಡ್ಬೇಕು ಅವನ್ನ. ನೆನೆಯೋದಕ್ಕೆ ಬಿಡೋ ಅಷ್ಟೇ ಇಲ್ಲ. ಇದೆಲ್ಲ ನೋಡಿರ್ಬೋದು ಅನಿಸುತ್ತೆ ನೀವು, ಹಳ್ಳಿ ಕಡೆ ಇರುತ್ತೆ ಸಾಮಾನ್ಯವಾಗಿ. ಅಂಡೆ ಒಲೆ ಅಂತ ಹೇಳ್ತಾರೆ. ನಾವು ಅಂಡೆ ಒಲೆಯಲ್ಲಿ ನೀರು ಕಾಯಿಸೋ ಅಂಥದ್ದು. ನಿಮ್ಮ ಕಡೆ ಹಳ್ಳಿ ಸೈಡೆಲ್ಲ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಈಗ ಬಕೆಟ್ಗೆ ನೀರನ್ನ ಹಾಕೋತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಅತ್ತೆ ಬಂದು ಸ್ನಾನ ಮಾಡಿಸ್ತಾರೆ ಪಾಪುಗೆ. ನಾನೆಲ್ಲ ರೆಡಿ ಮಾಡಿ ಕೊಡ್ತೀನಿ ಅವರಿಗೆ. ಬಂದು ಸ್ನಾನ ಮಾಡಿಸ್ಕೊಡ್ತಾರೆ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಇನ್ನು ಪಾಪನ ರೆಡಿ ಮಾಡಿಸಿ ಫೀಡ್ ಮಾಡಿಸಿ ಮಲಗಿಸೋದು. ನೆಕ್ಸ್ಟು ದೊಡ್ಡ ಮಗಂದಿರುತ್ತೆ. ದೊಡ್ಡ ಮಗ ಏನಂತ ತುಂಬ ತಲೆಹರಟೆ ಇವನು. ಎಷ್ಟು ತಲೆಹರಟೆ ಅಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ತಲೆಹರಟೆ ಇವನು. ಸುಮ್ಮನೆ ಏನಾದರೂ ಒಂದು ಕ್ಯಾತೆ ತೆಗಿತಾನೆ ಇರ್ತಾನೆ. ಈಗ ಸ್ನಾನ ಮಾಡಿಸ್ಕೊಂಡ್ಬಂದ್ವಿ, ಆ ಟವಲ್ ತೆಗಿಬೇಕಂತೆ. ಚಳಿ ಅಂತಲೇ ಟವಲ್ ಹಾಕು ಅಂತಾನೆ ಮತ್ತೆ ತೆಗಿಬೇಕಂತೆ ಈಗ ಟವಲ್. ವೀಡಿಯೋ ಮಾಡ್ತೈತೆ ಮಮ್ಮಿ ಅಂತ ನೋಡ್ತಾ ಇದ್ದಾನೆ. ಈಗ ನೀಟಾಗಿ ರೆಡಿನೇ ಮಾಡಿಸ್ಕೊಳ್ಳೋದಿಲ್ಲ ಇವನು. ಅಷ್ಟು ತುಂಟ ಆದರೆ ತುಂಟ ಇವನು. ಏನು 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 ಅಂತ ಇದನ್ನು ವಿಡಿಯೋ ನೋಡಿಕೊಂಡು ಏನು ಮಮ್ಮಿ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಖುಷಿ ಆಗ್ತಾಯಿದೆ. ಅದಕ್ಕೆ ಆ ಥರ ಮಾಡ್ತಿದ್ದಾನೆ, ನೋಡ್ಬೋದು ನೀವು. ಅದಂತೂ ಉದುರಿ ಉದುರಿ ಹೋಗ್ತಾಯಿತ್ತು ಟವಲ್ ಕಟ್ಟಿದ್ದು. ನಗ್ತಾ ಇದ್ದಾನೆ. ಹಂಗೆ ಪೌಡ್ರೆಲ್ಲ ಹಾಕಿ ಬಟ್ಟೆ ಇಟ್ಟು ಡ್ರೆಸ್ ಮಾಡಿ ಆಟಾಡ್ಕೊ ಹೋಗು ಅಂತ ಬಿಟ್ಬಿಟ್ರೆ ಇನ್ನು ಸಂಜೆವರೆಗೂ ಅವನ ಕಡೆ ನಾವು ಸುದ್ದಿ ಮಾಡೋ ಅಷ್ಟೇ ಇಲ್ಲ. ವಿಡಿಯೋ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಹಾಕಿಸ್ಕೊತಾ ಇದ್ದಾನೆ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ 10 ಸರಿ ಹಿಡಿಬೇಕಾಗೋದು. ಅಷ್ಟು ತಲಹಟೆ ಮಾಡೋನು. ಓಡಿ 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 ಹೋಗ್ಬಿಡೋನು. ಬಾಬಾ ಒಂದು ಸಾಕಾಗೋದು ನನಗೆ. ಪಾಪು ಬೇರೆ ಎದ್ದಿದ್ದಾನೆ, ಸೌಂಡ್ ಕೊಡ್ತಾ ಇದ್ದಾನೆ. ಏನು ಅಂದ್ಕೋಬೇಡಿ, ಬ್ಯಾಕ್ಗ್ರೌಂಡಲ್ಲಿ ಪಾಪುದು ವಾಯ್ಸ್ ಬರ್ತಾಯಿದೆ, ಏನು ಅಂದ್ಕೋಬೇಡಿ. ಮತ್ತು ಈಗ ಇವನ್ನೆಲ್ಲ ರೆಡಿ ಆದಮೇಲೆ ಇವನ್ನ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಬಟ್ಟೆ ಒಗೆಯೋ ಕೆಲಸ ಇರುತ್ತೆ. ಬಟ್ಟೆ ಎಲ್ಲ ಒಗೆದ್ಬಿಟ್ಟು, ಆ್ಯಕ್ಚುಲಿ ತಣ್ಣೀರು ಮುಟ್ತಾಯಿದ್ದೀನಿ ನಾನು. ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗಿ 7 ಮಂತಿಗೆ ಬೀಳುತ್ತೆ. 12 ಬಂದರೆ ತಣ್ಣೀರೆಲ್ಲ ಮುಟ್ಕೋತಾ ಇದ್ದೀನಿ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಏನಪ್ಪ ಅಂತಂದರೆ, ಇವನ್ನ ರೆಡಿ ಮಾಡಿ ಬಿಟ್ಬಿಟ್ರೆ ಅದೇ ನನಗೊಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಇವನಿಗೆ ತಿಂಡಿ ಮಾಡಿಸ್ಬಿಟ್ಟು ಆಟಾಡ್ಕೊ ಹೋಗು ಅಂತ ಬಿಟ್ಟರೆ ಮುಗೀತು ಒಂದು. ನೋಡ್ತಾ ಇದ್ದಾನೆ, ಏನು ಮಾಡ್ತಿದ್ದಾರಲ್ಲ ಮಮ್ಮಿ ಅಂತ. ಸ್ಮೈಲ್ ರಾಜ. ನೆಕ್ಸ್ಟ್ ಪಾಪಗೆ ಫೀಡ್ ಮಾಡಿಸಿ ಆ್ಯಕ್ಚುಲಿ ಮಲಗಿಸೋಕ್ಕೆ ಮಲ್ಕೊಬಿಟ್ಟು ಅವ್ನು ತೊಡೆ ಮೇಲೆ ಮಲ್ಕೊಬಿಟ್ಟಿದ್ದ. ಹಾಗೆ ಮಲ್ಕೊಳ್ಳಿ ಅಂತಂದ್ಬಿಟ್ಟು ತೊಟ್ಲಿಗೆ ಹಾಕ್ತಾಯಿದ್ದೀನಿ. ತೊಟ್ಲಿಗೆ ಹಾಕ್ಬಿಟ್ಟು ಇನ್ನು ನಾನು ಹೋಗಿ ರೆಡಿ ಆಗಬೇಕು. ತುಪ್ತಾಯಿದ್ದೀನಿ ನೋಡಿ. ತೊಟ್ಲಿಗೆ ಹಾಕಿದ್ರೆ ಅಂತ ಸೌಂಡ್ ಮಾಡ್ತಾನೆ. ಸ್ವಲ್ಪ ಹಾಗೆ ತುಗಿದ್ರೆ ಹಾಗೆ ಮಲ್ಕೊಬಿಡ್ತಾನೆ ಅವನು. ನನ್ನ ಮಗ, ದೊಡ್ಡ ಮಗ, ಸೊಳ್ಳೆ ಪರ್ದೆ ಎಲ್ಲ ಕಿತ್ತಾಕಿ ಮಡಗಿದ್ದಾನೆ. ದಾರ ಕಟ್ಟಿದ್ವಿ, ಅದನ್ನೆಲ್ಲ ತೆಗೆದು ಮಡಗಿದ್ದಾನೆ. ಅದನ್ನೆಲ್ಲ ನೀಟಾಗಿ ಕಟ್ಬಿಟ್ಟು ಪಾಪುಗೆ ಸೊಳ್ಳೆ ಹೋಗದಂತೆ ನೀಟಾಗೆಲ್ಲ ಕವರ್ ಮಾಡಿಬಿಟ್ಟು ಇನ್ನು ನಾನು ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕು. ನೆಕ್ಸ್ಟು ಏನೇನಿರುತ್ತೆ ಅಂತ ನಿಮಗೆ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ನಾನು ರೆಡಿಯಾಗಿಬಿಟ್ಟು ಬಂದೆ ನೋಡಿ. ಈಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ.
ನಾನು ಯೂಸ್ ಮಾಡೋಂಥದ್ದು ಬರೀ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪಾಂಡ್ಸ್ ಪೌಡ್ರ್ ಅಷ್ಟೇ. ಒಂದು ಸ್ಟಿಕ್ಕರ್ ಇಟ್ಕೊಂಡು ಕುಂಕುಮ ಇಟ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ನನ್ನ ಸ್ಕಿನ್ಗೆ ಏನೂ ಹಚ್ಚೋದಿಲ್ಲ. ಇಷ್ಟೇ ನನ್ನ ಸ್ಕಿನ್ ಕೇರ್ ಹೇಳ್ಬೇಕಂತಂದರೆ. ನನ್ನ ಮಗ ಸ್ಟಿಕ್ಕರೆಲ್ಲ ತೊಗೊಂಡು ಬಿಸಾಕ್ತಾ ಇರ್ತಾನೆ, ಅದಕ್ಕೆ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ನಾನು. ಅದನ್ನು ಯೂಸ್ ಮಾಡೋದು ಡ್ರಾವರಲ್ಲಿ ಇಕ್ಕಿದ್ರೆ ತೊಗೊಂಡು ಎಲ್ಲ ಹಾಳು ಮಾಡಿಟ್ಬಿಡ್ತಾನೆ. ಅದಕ್ಕೋಸ್ಕರ ಮೇಲಿಟ್ಟಿದ್ದೀನಿ ಅದನ್ನು ವಾರ್ಡ್ರೂಮ್ ಮೇಲ್ಗಡೆ. ಕನ್ನಡದಲ್ಲಿ ನೋಡಿಕೊಂಡು ಆ್ಯಕ್ಚುಲಿ ಬಟ್ಟು ಸೊಟ್ಟ ಇಟ್ಕೊಂಬಿಟ್ಟಿದ್ದೆ. ಆಮೇಲೆ ಮತ್ತೆ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಸ್ಟ್ರೈಟ್ ಇಟ್ಕೊಂಡೆ. ಈಗ ಹೋಗಿ ಕುಂಕುಮ ಇಟ್ಕೊಂಡು ನೆಕ್ಸ್ಟು ಏನು ಕೆಲಸ ಇದೆ ಅದನ್ನು ನೋಡಬೇಕು. ನೆಕ್ಸ್ಟು ಈಗ ಒಂದು ಸ್ವಲ್ಪ ಬಟ್ಟೆಗಳಿದ್ವು, ಹಾಗೆ ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಡಚಿಡ್ತಾ ಇದ್ದೀನಿ. ಇದೆಲ್ಲ ಪಾಪುಗೆ ಕೆಳಗಡೆ ಹಾಸ್ತೀವಲ್ಲ ಆ ಬಟ್ಟೆಗಳು, ಲುಂಗಿನ ತುಂಡುಗಳಂಗೆ ಮಾಡ್ಕೊಂಡಿದ್ದೀವಿ. ಪಾಪು ಕೆಳಗಡೆ ಹಾಸ್ಕೋತೀವಲ್ಲ ಆ ಬಟ್ಟೆಗಳಿದೆಲ್ಲ. ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಒಂದೊಂದಾಗಿ ಪಾಪು ಇದೊಳೋ ಅಷ್ಟರಲ್ಲಿ ಕೆಲಸಗಳನ್ನ ಮುಗಿಸ್ಕೋಬೇಕು. ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ನನಗೆ ನರ್ವಸ್ನೆಸ್ ಇದೆ. ಹಾಗಾಗಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬಟ್ಟೆ ಎಲ್ಲ ಮಡಚಿದ್ದಾಯಿತು. ಹಾಗೆ ಸ್ವಲ್ಪ ಪಾಪು ಇದ್ಬಿಟ್ಟು ಆ್ಯಕ್ಚುಲಿ ಹಾಗೆ ಸ್ವಲ್ಪ ಬಂದು ಆಚೆ ಕೂತಿದ್ದೀವಿ. ಇದು ಕರು ನಮ್ಮದೇ, ಇದು ಹರಿಸ್ತಾಯಿತ್ತು ಅಂದ್ಬಿಟ್ಟು ಪಾಪಕ್ಕೆ ತೋರಿಸ್ತಾ ಇದ್ದೆ. ನೋಡು ಪಾಪು ಅಂದ್ಬಿಟ್ಟು ನೋಡ್ತಾ ಇದ್ದ, ಅವನು ಎಂಜಾಯ್ ಮಾಡ್ತಾಯಿದ್ದ ಆಚೆ ಕೂತ್ಕೊಂಡು. ನೋಡ್ತಾ ಇರ್ಬೋದು ನೀವು ಹೇಗೆ ನೋಡ್ತಿದ್ದಾನೆ ಅಂತ. ಪಾಪು ನೋಡಿ ಎಲ್ಲ ಬಿಳಿ ಗೋಡೆ ನೋಡಿ ಕಣ್ಣು ದೃಷ್ಟಿ ಆಗಿಬಿಡುತ್ತೆ ಅಂತ. ಇವನು ದೊಡ್ಡವನು ನಿಂತಿದ್ದಾನೆ ಅವ್ರ ಅಪ್ಪನ ಜೊತೆ. ಹಸು ಕಟ್ಟಾಕಬೇಕು ನಾನು ಅಂತ ಅಂದ್ಬಿಟ್ಟು ನಿಂತಿದ್ದಾನೆ. ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅವ್ರ ಅಪ್ಪಾಜಿ ಕಟ್ಟಾಕ್ತಾಯಿದ್ದಾರೆ ಹಸುನ, ಅವ್ರ ಜೊತೆ ಹೋಗ್ತೀನಿ ಅಂತ ಆಟ. ಅವ್ರ ಅಪ್ಪಾಜಿ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇರಬೇಕು ಅವನು, ಆ ಥರ. ಇನ್ನು ಈ ಹುಡುಗರುಗಳಂತೂ ಹೇಳೋ ಅಷ್ಟಿಲ್ಲ. ಏನಂತಂದರೆ ರಜಾ ಇತ್ತು ಅಂತಂದರೆ ಸುತ್ತುತ್ತಾ ಇರೋದೇ ಕೆಲಸ ಇರೋದಿಲ್ಲ. ಸುಮ್ಮನೆ ಸುತ್ತಾನೇ ಇರ್ತಾರೆ ಬೀದಿ. ನೆಕ್ಸ್ಟು ಎಲ್ಲ ಆಯಿತು. ಈಗ ಕಸ ಗುಡಿಸ್ಕೊಂಡು ಹಾಗೆ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು ಪಾಪನ ಮಲಗಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಕಸ ಗುಡಿಸ್ತಾಯಿದ್ದೀನಿ. ಈಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀನಿ ಪಾಪು ಎದ್ದೊಳ್ಳೋ ಅಷ್ಟೊತ್ತಿಗೆ. ಆದರೆ ಅದು ಆಗೋದೇ ಇಲ್ಲ, ಎದ್ದೊಳ್ತಾನೆ ಇರ್ತಾನೆ. ಮಧ್ಯೆ ಕೋಣಿ ನಿದ್ದೆ ಅಂತಾರಲ್ಲ ಅದು ಮಾಡ್ತಾಯಿರ್ತಾನೆ ಅವನು. ದಿನಕ್ಕೆ 5 ಸರಿ ಮಲ್ಕೋತಾನೆ, ಆದರೆ 5 ನಿಮಿಷ 10 ನಿಮಿಷ ಅಷ್ಟೇ ನಿದ್ದೆ ಮಾಡೋದು. ಮಗುನಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. 2 ಅವರ್ಸ್ 3 ಅವರ್ಸ್ ನಿದ್ದೆ ಮಾಡ್ತಿದ್ದ. ಈಗ 2 ಅವರ್ಸ್ 2 ಮಿನಿಟ್ಸ್ ಆಗೋಗಿದೆ, ಆ ಥರ ಆಗೋಗಿದೆ. ಎದ್ದೇ ಬಿಡ್ತಾನೆ. ನೋಡಿ ಕಸ ಗುಡಿಸಿ ಎಷ್ಟು ಬೆವರು ಹೇಗೆ ಬಂದಿದೆ ಅಂತ ನನ್ನ ಮುಖದಲ್ಲಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಪಾತ್ರೆಗಳಿದ್ವು ಅಂತ ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ. ನನ್ನ ಮನೆ ಹುಡುಗಿ ಗಾನುಶ್ರೀ ಅಂತ ವೀಡಿಯೋ ಮಾಡಿಕೊಡ್ತಾಯಿದ್ದಾರೆ. ಫೋಟೋಗ್ರಫಿ ಆಗಿಬಿಟ್ಟಿದ್ದಾರೆ ಅವರು, ವೀಡಿಯೋಗ್ರಫಿ ಆಗಿಬಿಟ್ಟಿದ್ದಾರೆ. ವೀಡಿಯೋ ಮಾಡಿಕೊಡ್ತಾಯಿದ್ದಾರೆ. ಮಾತಾಡೋಕ್ಕ ಏನಾದರೂ ಅಂತಿದ್ದು. ಆ ಹುಡುಗಿ ನೀನೇನೋ ಮಾತಾಡಬೇಕು ಅಂತೆಲ್ಲ ಮಾತಾಡೋಕ್ಕ ಅಂತ ಹೇಳ್ತಿದ್ದಾಳೆ. ನಾನು ಏನು ಮಾತಾಡಬೇಕು ಅಂತಂದರೆ ಜಸ್ಟ್ ಒಂದೆರಡು ಪಾತ್ರೆಗಳಿದ್ದು ಅದನ್ನು ತೊಳ್ಕೊಳ್ಳೋಣ ಅಂತ ಕೂತಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಗೈಸ್ ಏನು ಅಂತ ಅಂದರೆ ಹೋಗಿ ಇರುವೆ ಗೂಡು ಮೇಲೆ ನಿಂತ್ಕೊಬಿಟ್ಟಿದ್ದಾಳೆ ಈ ಹುಡುಗಿ ಪಾಪ. ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ತಣ್ಣಗಾಗಲಿ ಅಂತ. ಗಾನು ಹಾಯ್ ಮಾಡು. ಸಾಕಾ? ಕಮ್ಮಿ ಆಯ್ತಾ? ಹಾಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಜಾಮೂನ್ ಮಾಡಿದ್ದೆ ಮನೆಯಲ್ಲಿ. ಅದನ್ನು ನಮ್ಮ ಗಾನುಗೆ ಹಾಕ್ಕೊಡ್ತಾಯಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ನೋಡಿ.
ಒಂದೇ ಸಾಕು ಅಕ್ಕ ಅಂತಿದ್ರು. ನಾನು 2 ತಿನ್ನು ಅಂದ್ಬಿಟ್ಟು 2 ಹಾಕ್ಕೊಟ್ಟೆ. ನಾಚಿಕೆ ಸ್ವಭಾವದವಳು ಹುಡುಗಿನ ಗಾನಶ್ರೀ ಹುಡುಗಿ. ಆ್ಯಕ್ಚುಲಿ ಅದು ಶುಗರ್ ಸಿರಪ್ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪನೇ ಇತ್ತು. ಡ್ರೈ ಜಾಮೂನ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದು. ಡ್ರೈ ಜಾಮೂನ್ ಬೇಕಂತೆ ಅವನಿಗೆ, ಹಾಗೆ ಶುಗರ್ ಸಿರಪ್ಪಲ್ಲೇ ಇಟ್ಟು ಕಟ್ ಮಾಡ್ಕೊಂಡು ತಿನ್ನೋ ತಿಂತಾ ಇದ್ದಾಳೆ ನೋಡಿ. ಚಿಕ್ಕದು ಅಂದ್ಬಿಟ್ಟು ಒಂದು ಇಟ್ಕೊಂಡಿದ್ದಾಳೆ, ಬಾಯಿಗೆ ಹಾಕಿದ್ದಾಳೆ ಅಂತ ನಾನು ತಿನ್ನು ಮಾಡಿ ಅಂತ ಹೇಳ್ತಾಯಿದ್ದೆ. ಹೆಂಗಿದೆ? ಸೂಪರಾ? ನೋಡಿ ನಮ್ಮ ಹುಡುಗಿ ಜಾಮೂನ್ ತಿಂತಿದ್ದಾಳೆ, ನಾನು ಮಾಡಿರೋ ಜಾಮೂನ್. ಚೆನ್ನಾಗಿದೆ ನಾನು? ಸೂಪರ್. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಅನ್ನ ಸಾಂಬಾರು, ಸೊಪ್ಪಿನ ಪಲ್ಯ, ಸಬ್ಸಿಗೆ ಸೊಪ್ಪು, ಸಬಕ್ಕೆ ಸೊಪ್ಪು ಅಂತ ಹೇಳ್ತಾರಲ್ಲ ಅದು. ಮತ್ತು ರಾತ್ರಿಗೆ ಇವತ್ತು ಮಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆದು ಈಗಲೇ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ರಾತ್ರಿಗೆ ಮಸೊಪ್ಪು, ಮುದ್ದೆ, ಅನ್ನ ಈ 3 ಮಾಡಿಟ್ರೆ, ಅತ್ತೆ ಆದರೆ ಅತ್ತೆ ಮಾಡ್ತಾರೆ, ಇಲ್ಲ ನಾನೇ ಮಾಡ್ಕೋತೀನಿ. ಆ್ಯಕ್ಚುಲಿ ಅತ್ತೆ ಅಂತ ನಾನು ಹೇಳೋದಿಲ್ಲ ಅವ್ರನ್ನ, ಅಮ್ಮ ಅಂತಲೇ ನಾನು ಕರೆಯೋದು. ಅಮ್ಮ ಮಾಡ್ತಾರೆ. ಎಲ್ಲ ನೀಟಾಗಿ 1 ರಿಂದ 3 ಸರಿನಾದ್ರೂ ತೊಳಿಲೇಬೇಕು ಸೊಪ್ಪನ್ನ, ತುಂಬ ಮಣ್ಣಿರುತ್ತೆ. ಇದು ಹೊರಗಡೆಯಿಂದ ತಂದಿರೋದು. ಆ್ಯಕ್ಚುಲಿ ನಾನು ಮಾಡೋದಾದರೆ ಹೊರಗಡೆಯಿಂದ ತರಿಸ್ಕೊತೀನಿ. ನಮ್ಮ ಅತ್ತೆ ನಮ್ಮಮ್ಮ ಮಾಡೋದಾದರೆ ಇಲ್ಲೇ ಹೊಲ್ಗಡೆ ಸೈಡಲ್ಲಿ ಸಿಗುತ್ತಲ್ಲ ಅದರಲ್ಲೇ ಮಾಡ್ತಾರೆ. ಯಾರು ಅಂದರೆ ಇವಾಗ ಮಳೆ ಇಲ್ವಲ್ಲ, ಕುಯ್ದಿರಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತರಿಸಿದ್ದೆ. ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಇದು ಆದರೆ ರೆಸಿಪಿ ಶೇರ್ ಮಾಡ್ತೀನಿ ನಾನು ನಿಮಗೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ.